ರೀ ನಾವಿನ್ನೂ ಓಪನೇ ಮಾಡಿಲ್ಲ, ಇನ್ನೂ ನಾವು ಬೇಕ್ರಿ ಪೂಜೆನೇ ಮಾಡಿಲ್ಲ. ನಿನ್ನೆ 1,000 ವ್ಯಾಪಾರ ಆಯ್ತಲ್ರಿ. ಸಖತ್ತಾಗುತ್ತೆ ಅನ್ಸುತ್ತೆ ನನಗೇನೋ. ವ್ಯಾಪಾರ ಫುಲ್ ಜೋರು ಕಣ್ರಿ. ಸಖತ್ತಾಗುತ್ತೆ. ಇನ್ನು ನಾವು ಏನು ಎಲ್ಲ ಐಟಮ್ ಎಲ್ಲ ತೊಗೊಂಬಂದು ಇನ್ನೂ ಯಾರಾದರೂ ಏನಾದರೂ ಕೇಳ್ತಾರಲ್ಲ ಆ ಥರ ಐಟಮ್ಸ್ ಎಲ್ಲ ಈಗ ಬರ್ತಡೇಗೆ ಇದೆಲ್ಲ ತೊಗೊಂಬರ್ಬೇಕು. ಪ್ಲೇಟ್ಸ್ಗಳು ಮತ್ತು ಇನ್ನೂ ಹಿಂಗೆ ಹಚ್ಚುತ್ತಾರಲ್ಲ ಫ್ಲವರ್ಸು, ಅದೇ ಹಚ್ಚುತ್ತಾರಲ್ಲ ಆ ಥರ ಎಲ್ಲ ತೊಗೊಂಬರ್ಬೇಕು. ಆ ಥರ ಎಲ್ಲ ತೊಗೊಂಬರ್ಬೇಕು. ಇನ್ನೂ ಆ ಥರ ಎಲ್ಲ ಸಣ್ಣ ಪುಟ್ಟದ್ದೆಲ್ಲ ಮರ್ತಿದ್ದೀವಿ. ಮತ್ತು ಹಾಗೆ ಇದನ್ನು ತರಬೇಕು, ಎಂಥದ್ದು ಹಿಂಗೆ ಬ್ಲಾಸ್ಟ್ ಮಾಡ್ತಾರಲ್ಲ ಮಿಂಚು ಒಂದು ಆ ಥರ ತೊಗೊಂಬರ್ಬೇಕು. ಬ್ಲಾಸ್ಟ್ ಮಾಡೋ ಅಂಥದ್ದು. ಮತ್ತು ಹಿಂಗೆ ಸ್ಪ್ರೇ ಬರ್ತಡೇಗೆ ಹಿಂಗೆಲ್ಲ ಸ್ಪ್ರೇ ಮಾಡ್ತಾರಲ್ಲ ಆ ಥರ ಸ್ಪ್ರೇ ತೊಗೊಂಬರ್ಬೇಕು. ಆ ಥರದವೆಲ್ಲ ಇನ್ನೂ ಐಟಮ್ಸ್ ಎಲ್ಲ ಚೆನ್ನಾಗಿ ಹಾಕ್ಬಿಟ್ರೆ ಇನ್ನೂ ಸಕ್ಕತ್ತಾಗಿ ವ್ಯಾಪಾರ ಆಗಿಬಿಡುತ್ತೆ. ನೆನ್ನೆನೇ ಯಾರೋ ಬಂದು ಒಂದು 3 kg ಕೇಕ್ ತೊಗೊಂಡು ಹೋದ್ರು ಕಣ್ರಿ. ಯಾರ್ದೋ ಬರ್ತಡೇ ಐತೆ ಅಂತೇಳಿ. ಚೆನ್ನಾಗಾಗುತ್ತೆ. ಇವಾಗೆಲ್ಲ ನ್ಯೂ ಇಯರ್ಗೆ ಚೆನ್ನಾಗಿ ಎಲ್ಲರೂ ಬರ್ತಡೇ ಇರ್ತವೆ ಈಗ ಹೊಸ ವರ್ಷಕ್ಕೆ. ಈ ಜನವರಿ 1st ಮಂತಲ್ಲಿ ಎಲ್ರಿಗೂ ಜಾಸ್ತಿ ಬರ್ತಡೇ ಜಾಸ್ತಿ ಇರ್ತವೆ. ಅದಕ್ಕೇ ತಗೊಂಡೋಗೋಣ ಅಂತ. ತುಂಬ ಚೆನ್ನಾಗಾಗುತ್ತಲ್ವ ಬೇಕ್ರಿ ವ್ಯಾಪಾರ. ಇನ್ನೂ ನಾವು ಚೆನ್ನಾಗೇ ದುಡ್ಡು ಮಾಡ್ಕೋಬೋದು. ಇನ್ನೂ ಸ್ವಲ್ಪ ದಿನ ಹೋಗ್ಬಿಟ್ರೆ ಓಪನಿಂಗ್ ಮಾಡಿಬಿಟ್ರೆ ಗ್ರ್ಯಾಂಡಾಗಿ ಸಖತ್ತಾಗುತ್ತೆ. ಹಂಗೆ ಬ್ಯಾನರ್ ಎಲ್ಲ ಹಾಕಿಸ್ಬಿಟ್ರೆ ಅಕ್ಕಪಕ್ಕದಲ್ಲಿ ಹಳ್ಳೀಲಿ ಸ್ವಲ್ಪ ಈ ರೀತಿ ಬೇಕ್ರಿ ಇದೆ, ಎಲ್ಲ ಐಟಮ್ ಸಿಗುತ್ತೆ ಅಂತೇಳಿ ಸ್ವಲ್ಪ ಪ್ರಚಾರ ಮಾಡಿಸ್ಬಿಟ್ರೆ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲೂ ಬೇಕ್ರಿ ಇಲ್ಲ, ನನ್ನದೇ ಬೇಕ್ರಿ. ತುಂಬ ಚೆನ್ನಾಗಾಗುತ್ತೆ ವ್ಯಾಪಾರ. ಸರಿ ಆಯಿತು. ಮಾಡಿ. ಈಗ ಹೆಂಗೋ ಮಾಡ್ತಾ ಇದೆಯಾ ಅಂದರೆ ಚೆನ್ನಾಗಾಯ್ತು ಹೇಳಿ. ನಿನ್ನೆ ಇನ್ನೂ ನಾವು ಓಪನಿಂಗೇ ಮಾಡಿಲ್ಲ, ಇನ್ನೂ ಪೂಜೆ ಮಾಡಿ ಇನ್ನೂ ಓಪನಿಂಗೇ ಮಾಡಿಲ್ಲ. ಅಷ್ಟು ಚೆನ್ನಾಗೇ ಆಯಿತು ಅಂತಂದರೆ ನಿಜ ಪರವಾಗಿಲ್ಲ. ನಿನ್ನೆನೇ ಸ್ವಲ್ಪ ಎಷ್ಟೋ ಪರವಾಗಿಲ್ಲ ಅಲ್ವಾ, 1,000 2,000 ಆಗ್ತಾಯಿದೆ. ಪರವಾಗಿಲ್ಲ, ವ್ಯಾಪಾರ ಸಖತ್ತಾಗಿ ಆಗ್ತಾಯಿದೆ. ಬೇಕ್ರಿ ವ್ಯಾಪಾರ ಜೋರು ಅಂತ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಬೇಕ್ರಿ ವ್ಯಾಪಾರ ಅದು ಎಷ್ಟು ದಿವಸ ಆಗುತ್ತೋ ನೋಡ್ತೀನಿ. ಚೆನ್ನಾಗಾಗುತ್ತೆ, ಯಾವೂ ಇಲ್ಲ, ಚೆನ್ನಾಗಾದರೂ ಆಗ್ಬೋದು. ಹೇಳೋಕ್ಕಾಲ, ಒಳ್ಳೆ ಐಡಿಯಾ ಮಾಡಿದ್ದಾಳೆ. ಚೆನ್ನಾಗಾದರೂ ಆಗ್ಬೋದು. ಯಾರು ಕಂಡವ್ರು ಹೇಳು? ಯಾಕೆ ನಿಮ್ಮ ಮಾವಾರ ಯಾಕೋ ಊಟಕ್ಕೆ ಕರೆದ್ರು? ಸುನಿಲ್ ಮಾವನೂ ಶ್ರೀದೇವಿ ಅಕ್ಕ ಏನೋ ಮೀನು ಸಾರು ಮಾಡಿದ್ದೀವಿ ಅಂತೇಳಿ ಹೇಳ್ತಿದ್ರು ಅತ್ತೇನೋ ಮಾಮ. ಅದೇ ಸುನಿಲ್ ಮಾಮೇನೋ ಮೀನು ತಂದೈತೆ, ಇವತ್ತು ಭಾನುವಾರ ಅಲ್ಲ ಮನೆ ತಗಿರ್ಬೇಕು, ಅದಕ್ಕೆ ಮೀನು ತಗೊಂಬಂದಿದ್ದೀನಿ ಬರ್ರಿ ಅಂತು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಬೇಬಿ? ಶ್ರೀದೇವಿ ಅಕ್ಕನೂ ಇವರು ಸುನಿಲ್ ಅಣ್ಣ ಊಟಕ್ಕೆ ಕರೆದಿದ್ರು, ಇವ್ರ ಮಾವನು ಇವ್ರ ಅತ್ತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಬಂದು ಪಾಪ ಬೆಳಗ್ಗೆನೆ ಕರೆದೋಗಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಶೈಲು ಅಕ್ಕ ಎಲ್ಲರ ಪ್ರೀತಿ ಗಳಿಸಿದ್ಯಾ ಬೇಬಿ ನೀನು ಇವಾಗ ಮದುವೆ ಆಗೋದಕ್ಕೆ. ಇವ್ರು 3 ಜನ ಮಾವರು, ಇವ್ರ ಅತ್ತೆಯವರು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇವ್ರ ಮಾವರೆಲ್ಲ ನಿನ್ನ ಅಷ್ಟೇ ತುಂಬ ಇಷ್ಟಪಡ್ತಾರೆ. ಅವರು ಇವಾಗ ಸುನಿಲ್ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಎಲ್ಲರನ್ನೂ ಇನ್ನು ತುಂಬ ಇಷ್ಟಪಡ್ತಾರೆ. ಅನಿಲ ಎಲ್ಲರೂ ನಿನ್ನ ಭಾಳ ಇಷ್ಟಪಡ್ತಾರೆ. ಬೇಬಿ ವೈಭವ್ ಮೇಲೆ ಅಷ್ಟೇ. ಅವ್ರ ಮಾವನ 3 ಜನ ಮಾವರಿಗೂ ಅಷ್ಟೇ ತುಂಬ ಇಷ್ಟ. ಯಾಕಂದರೆ ತುಂಬ ಒಳ್ಳೆ ಮನಸ್ಸೈತೆ, ತುಂಬ ಒಳ್ಳೆ ಗುಣ ಐತೆ. ಅದಕ್ಕಾಗಿನ ವೈಭವನ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಆ ಪ್ರೀತಿ ಗಳಿಸೋಕ್ಕೆ ಅದೃಷ್ಟ ಮಾಡಿರಬೇಕು. ಇವ್ರನ್ನ ಹೊಗಳ್ತಾ ಇದ್ದಾಳೆ. ನಾನು ನೋಡಲಿ ಅಂತೇಳಿ ಹೊಗಳ್ತಾ ಇದ್ದಾಳೆ. ಇವಳಿಗೆ ಬೇರೆ ಏನು ಕೆಲಸ ಇಲ್ಲ, ಇಲ್ಲಿ ಮನೆ ತಿರ್ಕೊಂಡು ಹೊಗಳ್ತಾ ಇದ್ದಾಳೆ. ಹೊಗಳಲ್ಲ ಹೇಳ್ಬಿಡು. ಏನು ನಮ್ಗೇನು ಯಾರ ಪ್ರೀತಿನೂ ಬೇಡ, ಅವರೇ ಚೆನ್ನಾಗಿಲ್ಲ. ನಮ್ಗೆ ಯಾವ ಪ್ರೀತಿನೂ ಯಾರ್ದು ಬೇಡ. ಅದೇ ಮತ್ತೆ ನಾವೇ ಚೆನ್ನಾಗಿರ್ಬೇಕಾದ್ರೆ ಯಾರ ಪ್ರೀತಿ ಸಿಕ್ಕಿದ್ರೆ ಏನಂತ? ನಮ್ಗೆ ಯಾರು ಬೇಡ. ನಮ್ಗೆ ಯಾರು ಬೇಡ ರೀ, ನಮ್ಗೆ ಯಾರು ಬೇಡ, ನಮಗೆ ನಾವೇ ಗ್ರೇಟು. ಹೌದು, ಜಯಮಜ್ಜಿ ಅಂತೂ ನಮ್ಮ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ, ತುಂಬ ಇಷ್ಟಪಡುತ್ತೆ. ನನಗಂತೂ ಚೆನ್ನಾಗಿ ನೋಡ್ಕೊಳ್ತೈತೆ, ತುಂಬ ಒಳ್ಳೆಯದು ಜಯಮಜ್ಜಿ. ಮತ್ತು ಜಯಮಂಟಿ ಪ್ರೀತಿ ಗಳಿಸ್ಬೇಕಂತಂದರೆ ಅದೃಷ್ಟ ಮಾಡಿರಬೇಕು. ಅವರು ತುಂಬ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾರೆ, ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡ್ತಾರೆ ಅಂತ ಒಳ್ಳೆಯವರು. ನೀನು ಈ ಮನೆ ಸಿಕ್ಕಿದ್ರಿಂದ ಗಿರ್ಜಿಂಬೆ ಪ್ರೀತಿ ಎಲ್ಲರ ಪ್ರೀತಿ ಗಳಿಸಿದ್ಯಾ, ನೀನು ಅದೃಷ್ಟವಂತೆ. ನಿಜವಾಗ್ಲೂ ನೀನು ಅದೃಷ್ಟವಂತೆ. ನಮ್ಮ ಅಣ್ಣ ನಮ್ಮ ಅಕ್ಕೆ ಹಂಗೆ ಹೇಳ್ತಾರೆ, ತುಂಬ ಅದೃಷ್ಟವಂತೆ ನಮ್ಮ ಬೇಬಿ ಅಂತೇಳಿ ಹೇಳ್ತಾರೆ. ನಿನ್ನ ತುಂಬ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನೀನು ಇವಾಗ ವೈಭವ್ ಮದುವೆ ಆಗಿರೋದ್ರಿಂದ ನಿನಗೆ ಒಂದು ವ್ಯಾಲ್ಯೂ ಐತೆ, ಒಂದು ಒಳ್ಳೆ ವ್ಯಾಲ್ಯೂ ಐತೆ ಕಣೆ ನಿನಗೆ. ಏನಪ್ಪ ಎಲ್ಲರೂ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ನೀನು ಎಲ್ಲರ ಪ್ರೀತಿ ಗಳಿಸ್ಬಿಟ್ಟೆ ಬೇಬಿ. ನೀನು ವೈಭವ್ ಮದುವೆ ಆಗೋದಕ್ಕೆ ನಿನ್ಗೆ ಎಷ್ಟು ಜನ ಎಷ್ಟು ಇಷ್ಟಪಡ್ತಾರೆ. ಜಯಮಂಟಿನೂ ನಿನ್ನ ತುಂಬ ಇಷ್ಟಪಡುತ್ತೆ, ಎಲ್ಲರೂ ನಿನ್ನ ತುಂಬ ಇಷ್ಟಪಡ್ತಾರೆ ಅಂತೇಳಿ ಮಾತಾಡ್ತಾ ಇದ್ವಿ ಜಯಮಂಟಿ. ಮತ್ತು ಇವತ್ತು ನಮ್ಮ ವೈಭವನ ಮದುವೆ ಆಗೋದಕ್ಕೆ ನಮ್ಮ ಹುಡುಗರೆಲ್ಲ ನಮ್ಮ ಬೇಬಮ್ಮನ ಎಷ್ಟು ಆಸೆ ಪಡ್ತಾರೆ. 3 ಅಷ್ಟೇ, ಅವರು ಭಾಳ ಆಸೆ ಪಡ್ತಾರೆ. ಅವ್ರ ಮಾವರು ಎಲ್ಲರೂ ತುಂಬ ಆಸೆ ಪಡ್ತಾರೆ. ನಮ್ಮ ಮಾವರೆಲ್ಲ ನನಗೆ ತುಂಬ ಇಷ್ಟಪಡ್ತಾರೆ. ಬೇಬಿನ ಮದುವೆ ಆದಾಗಿಂದ ಅಂತೂ ಇನ್ನೂ ತುಂಬ ಇಷ್ಟಪಡ್ತಾರೆ. ಬೇಬಿ ಅಂತೇಳಿ ಪಾಪ ಏನಾದರೂ ಮಾಡಲಿ, ನಮ್ಮ ಮಾವರಾಗಲಿ ನಮ್ಮ ಅತ್ತೆಯವರಾಗಲಿ ಯಾರೂ ನಮ್ಮನ್ನು ಬಿಟ್ಟು ಏನೂ ತಿನ್ನಲ್ಲ. ಒಂದು ಜಾಮೂನ್ ಮಾಡಲೇಳು ನಮ್ಮ ಡಯ ಅತ್ತೆ ಪಾಪ ಮೊನ್ನೆ ಜಾಮೂನ್ ಮಾಡೈತೆ. ಬಾರೆ ಬೇಬಿ ವೈಭವ್ ಅಂತೇಳಿ ನಮಗೆ ಕರ್ಕೊಂಡೋಗಿ ಜಾಮೂನ್ ಹಾಕ್ಬಿಟ್ಟು ಮನೆಗೆ ಪಾರ್ಸಲ್ ಕಳಿಸ್ತು. ನಿಮ್ಮ ಅಪ್ಪ ತಿಂಬುತ್ತೆ, ನಿಮ್ಮ ಅಮ್ಮ ತಿಂಬುತ್ತೆ, ತಗೊಂಡೋಗ್ರಿ ಅಂತ ಪಾರ್ಸಲ್ ಕಳಿಸ್ತು. ಎಲ್ಲ ಪ್ರೀತಿ ಗಳಿಸ್ಬೇಕಂತಂದರೆ ಅದೃಷ್ಟ ಬೇಕು ಶೈಲು ಅಕ್ಕ. ನಾನು ನೀನು
ಗಳಿಸ್ತೀನಿ ಅಂತಂದರೆ ಆಗಲ್ಲ ಕಣೆ. ಅದು ಸಂಬಂಧದಾಗೆ ಬರುತ್ತೆ ಪ್ರೀತಿ ಎಂಬುದು. ಎಲ್ಲರೂ ಹಂಗೆ. ನಮ್ಮ ವೈಬುನ ನಮ್ಮ 3 ಜನ ಹುಡುಗರು ಅಷ್ಟೇ, ಗಂಡು ಹುಡುಗರು. ನಮ್ಮ ಪಾಪನಂದ್ರೆ ನಮ್ಮ ಗಿಜ್ಜಿಮೆ ಮಗ ಅಂತಂದರೆ ಪಂಚಪ್ರಾಣ. ಮೂವರು ಅಷ್ಟೇ ಎಷ್ಟು ಜೀವ ಬಿಡ್ತಾರೆ. ನನ್ನ ಮೊಮ್ಮಗ ಅಂತಂದರೆ ಭಾಳ ಇಷ್ಟಪಡ್ತಾರೆ ಎಲ್ಲರೂ. ಏ ಬಾರೆ ಒಣೆ, ನೋಡೋಕ್ಕಾಗಲ್ಲ ನಿಮ್ಮ ಅಜ್ಜಿ ಬಿಲ್ಡಪ್ಪ, ನೋಡೋಕ್ಕಾಗಲ್ಲ ನನ್ನ ಕೈಲಿ. ನನ್ನ ಮದುವೆ ಆಗಿಲ್ವಲ್ಲ, ಅದಕ್ಕೇನೆ ನನ್ನ ಮದುವೆ ಆಗದಿಲ್ಲದಕ್ಕೆ ಎಲ್ಲರೂ ಪ್ರೀತಿ ಗಳಿಸಿದ್ದಾರೆ, ಎಲ್ಲರ ಪ್ರೀತಿ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾರೆ. ನೋಡೋಣ ತಡಿ ಅದೇನೇನು ಮಾತಾಡ್ತಾರೆ. ಅಲ್ಲ ನೋಡಿ, ಇಷ್ಟು ಹೊಗಳ್ತಾ ಇದ್ದಾಳೆ ಇವು ಶೈಲೂನು ಇದೆಯಮ್ಮ. ನನ್ನ ಮುಂದೆ ಹೊಗಳ್ತಾ ಇದ್ದಾರೆ, ನನ್ನ ಮುಂದೆ ಹೊಗಳಬೇಕು. ಇವಳಿಗೆ ಗೊತ್ತಾಗಬೇಕು ನಾನು ಯಾಕಾದ್ರೂ ಮದುವೆ ಆಗಲಿಲ್ಲ ಅಂತೇಳಿ ಪಶ್ಚಾತ್ತಾಪ ಪಡಬೇಕು, ನೊಂದ್ಕೋಬೇಕು. ನಾನು ಯಾಕಾದ್ರೂ ಮದುವೆ ಆಗಲಿಲ್ಲೋ ಅಂತೇಳಿ ಅಂದ್ಕೊಂತಾಳೆ ಅಂತ ಮಾತಾಡ್ತಾರೆ. ನಾನು ಯಾಕೆ ಅಂದ್ಕೊಂಬನ? ನಾನು ಅಂದ್ಕೊಂಬಲ್ಲ ಬಿಡು. ನಾನು ಇಂಥವನ್ನ ನನ್ನ ಮದುವೆ ಆಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೂ ಇಲ್ಲ, ಅಂದ್ಕೊಂಬಕ್ಕೂ ಹೋಗಲ್ಲ. ಏನಾದರೂ ಆಗಲಿ, ನಾನಂತೂ ಯಾವತ್ತೂ ಏನೂ ಅಂದ್ಕೊಂಬಕ್ಕೆ ಹೋಗಲ್ಲ. ಇವನು ಮದುವೆ ಆಗಬೇಕು ಅಂತ ನಾನು ಯೋಚನೆನೂ ಮಾಡಿಲ್ಲ, ನಾನು ಅಂದ್ಕೊಂಬೋದು ಇಲ್ಲ. ಯಾರೇನು ಹೇಳಿದ್ರು ಎಷ್ಟಾನು ಹೊಗಳ್ಕೊಂಬ್ಲೇಳು. ನನ್ನ ಮುಂದೆ ಅದೇ ಬೇಕಲ್ಲ ಹೊಗಳ್ತಾ ಇದ್ದಾರೆ ಇವರೆಲ್ಲನ. ನಾನು ಮುಂದೆ ಹೊಗಳ್ತಾ ಇದ್ದಾರೆ. ನಮ್ಮ ಮನೇಲೂ ಅಷ್ಟೇ, ನಮ್ಮ ದೊಡ್ಡಮ್ಮ ತುಂಬ ಇಷ್ಟಪಡ್ತಾರೆ. ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಣ್ಣನೂ ಹಂಗೆ ತುಂಬ ಇಷ್ಟಪಡ್ತಾನೆ ವೈಭವನ. ತುಂಬ ಎಲ್ಲರೂ ಅಷ್ಟೇ. ನಾವಿಬ್ಬರು ಮದುವೆ ಆಗಿರೋದಕ್ಕೆ ಎಷ್ಟೋ ಜನಕ್ಕೆ ತುಂಬ ಖುಷಿ ಆಗ್ಬಿಟ್ಟೈತೆ ಶೈಲು ಅಕ್ಕ. ನಿಜ, ಊರಾಗೆಲ್ಲ ಭಾಳ ಇಷ್ಟಪಡ್ತಾರೆ ನಿಮ್ಮನ್ನಂತೂ. ನೀನು ಮದುವೆ ಆಗಿರೋದಕ್ಕೆ ಊರಾಗೆಲ್ಲ ಹಂಗೆ ಅಂಬೋದು. ನಿಮ್ಮಪ್ಪ ಇನ್ನೂ ಇವರಪ್ಪ ಫ್ರೆಂಡ್ ಆಗಿದ್ರು. ಎಷ್ಟು ಚೆನ್ನಾಗಿ ಇವಾಗ ಜೋಡಿ ಎಂತ ಚೆನ್ನಾಗಿ ಕಲ್ತೈತೆ, ಎಷ್ಟು ಚೆನ್ನಾಗೈತೆ, ಹಿಂಗೆ ಹೊತ್ತಾಗ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಎಲ್ಲರೂ ಭಾಳ ಖುಷಿ ಪಡ್ತಾರೆ. ನಿಜವಾಗ್ಲೂ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಮತ್ತು ಇವಾಗ ನನ್ನ ಮೊಮ್ಮಗನ್ನ 50 ಜನ ಮಗಳ್ತಾರೆ. ಒಳ್ಳೆ ಕೆಲಸನೂ ಕಲ್ತವನೇ, ಚೆನ್ನಾಗೂ ದುಡಿತಾನೆ. ಹೆಂಗ ವೇದಪ್ಪನ ಮಗಳನ್ನ ಹೆಂಗ ಫ್ರೆಂಡು ಅಂತೇಳಿ ಇಬ್ರು ಫ್ರೆಂಡ್ ಆಗಿರೋದಕ್ಕೆ ಇವತ್ತು ಮಗಳನ್ನ ಕೊಟ್ಟು ಮದುವೆ ಮಾಡ್ದೆ ಅಂತೇಳಿ ಎಲ್ಲ ಮಗಳ್ತಾರೆ. ಜೋಡಿ ಮಾತ್ರ ಚೆನ್ನಾಗೈತಲ್ಲ ಶೈಲಮ್ಮ, ಇಬ್ಬರಳ್ಗೂ ಬೋಲ್ ಚೆನ್ನಾಗೈತಿ. ಇಡೀ ಊರಾಗೆ ಇಲ್ಲ ಹೇಳಿ ಇಂಥ ಜೋಡಿ. ಇಡೀ ಊರಾಗೆ ಎಲ್ಲಿ ಹುಡುಕೊಂಬಂದ್ರೂ ನಿಮಗೆ ಸರಿಯಾಗೈತೆ ಇಬ್ಬರಿಗೂ. ಜೋಡಿ ಮಾತ್ರ ಸಖತ್ತಾಗೈತೆ. ಹೈಟು ವೆಯ್ಟು ಆಗಿರ್ಬೋದು, ಪರ್ಸ್ನಾಲಿಟಿ ಎಲ್ಲ ಸರಿಯಾಗೈತೆ ಇಬ್ಬರಳ್ಗೂ. ಚೆನ್ನಾಗೈತೆ. ವೈಭವನು ತುಂಬ ಚೆನ್ನಾಗಿದ್ದಾನೆ ಹೇಳಪ್ಪ. ನಾನು ಹಂಗೆ ಅಂದ್ಕೊಂತಿದ್ದೆ, ಎಷ್ಟು ಚೆನ್ನಾಗಿದ್ದಾನೆ ಇವನು. ಇನ್ನೆಂತ ಎಂತರು ನಿಮ್ಮ ರಾಜ ದೊಡ್ಡಮ್ಮಂಗಂತ ಹೇಳೋದು ನಿಮ್ಮ ದೊಡ್ಡಮ್ಮ. ನಿಮ್ಮ ದೊಡ್ಡಮ್ಮ ಅವಾಗ ಹೇಳ್ತಿತ್ತು, ಅಯ್ಯೋ ನಮ್ಮ ವೈಭವ ತುಂಬ ಚೆನ್ನಾಗಿದ್ದಾನೆ ಅಲ್ಲೇನೆ, ನಮ್ಮ ಹುಡುಗರಿಗಿನ ಚೆನ್ನಾಗಿದ್ದಾನೆ ಕಣೆ, ನಮ್ಮ ಕಿಟ್ಟುಗಿನ ಚೆನ್ನಾಗಿದ್ದಾನೆ ಅಂತ ಹೇಳೋದು ನಿಮ್ಮ ದೊಡ್ಡಮ್ಮ. ಆದ್ರೂ ಒಂದಿಟ್ಟು ಕುಳ್ಳಕ್ಕಾದ್ರು ನಮ್ಮ ಪಾಪ ಸೆನಕಿದ್ದಾನೆ. ನಮ್ಮ ಗಿಜ್ಜಿ ಮಗ ಒಬ್ನಲ್ಲೇ ಬಲವಾಗಿ ಸೆನಕ್ ಬೆಳ್ಕೊಂಡವನಿ. ಚೆನ್ನಾಗಿದ್ದಾನೆ, ಸಾಕು ಹಿಂಗಿದ್ರೆ. ಎಂಥ ಸೆನಕ ಇದ್ದಾನೆ. ಯಾವ ತಿಳುವಳಿಕೆ ಇಲ್ದವು ನೀನು ಸೆನಕಿಲ್ಲ ಅಂತ ರಿಜೆಕ್ಟ್ ಮಾಡೋಗ್ಯವು. ಆಗಲ್ಲ ಅಂತ ಅಂದೆ ಅಷ್ಟೇ. ಯಾವ ತಿಳುವಳಿಕೆ ಇಲ್ದವು ಹಂಗೆ ಮಾತಾಡೇವು. ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ಇವಳಿಗೇನು ಬೇರೆ ಕೆಲಸ ಇಲ್ಲ. ಏನು ಹಿಂಗೆ ಮಾತಾಡ್ತಾ ಇದ್ದಾಳು ಇವಳು? ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಇಲ್ಲಿ ಬಂದಿಲ್ಲಿ ಬರೀ ಭಾಷಣ ಬಿಗಿತಾ ಕೂತ್ಕೊಂತಾಳೆ. ಇವಳಿಗೆ ಇನ್ನೇನು ಮನೆ ತಿರ್ಕೊಂಡು ಈಗ ಹಿಂಗೆ ಹೇಳ್ತಾಳೆ ಅಷ್ಟೇ. ನಾ ಮಾತಾಡ್ಸಲ್ವಲ್ಲ. ಇವಾಗ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಎದುರಿಗೆ ನಾವು ಮಾತಾಡಿಸ್ತಾ ಇಲ್ದವ್ರನ್ನೆಲ್ಲ ಅವ್ರ ಹತ್ರ ಎಲ್ಲ ಚೆನ್ನಾಗಿದ್ದಾಳೆ. ಅವತ್ತು ನಾನು ಜಗಳ ಮಾಡ್ಕೊಂಡು ಬಿಟ್ಟು ಹೋಗ್ತಾ ಇರಲಿಲ್ಲಪ್ಪ. ಇವಳಿಂದಲೇ ನಾನು ಬಿಟ್ಟು ಹೋಗಿದ್ದು. ಅಂತೆ ನನಗೂ ಗೊತ್ತಾಯಿತು, ಇವಳಿಂದಲೇ ನೀನು ಹೋಗಿದ್ದು ಅಂತೇಳಿ ನನಗೂ ಗೊತ್ತಾಯಿತು. ಇವಳು ಎಂಥವಳು ಅಂತೇಳಿ ಇಷ್ಟರಾಗೆ ಗೊತ್ತಾಗ್ತೈತೆ. ತಗೋ, ಚೆನ್ನಾಗಿ ಉರಿಸ್ತೀನಿ ಇರೋಗೂ ಈ ಬೇಬಿನೂ ಗೊತ್ತಾಗಬೇಕು. ಇವರು ನಿಜವಾಗ್ಲೂ ಇವತ್ತು ಬೇಬಿನೂ ವೈಭು ತುಂಬ ಅದೃಷ್ಟ ಮಾಡಿದ್ರು, ಎಲ್ಲ ಪ್ರೀತಿ ಗಳಿಸಿದ್ದಾರೆ ಇವರಿಬ್ಬರು. ಇವತ್ತು ನೀವು ಇವರಿಬ್ಬರನ್ನ ತುಂಬ ಜನ ಇಷ್ಟಪಡ್ತಾರೆ. ಇವತ್ತು ಗಿರ್ಜಿಂಬೆ ಅವ್ರ ಅಣ್ಣಾರಾಗಿರ್ಬೋದು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸುನೀಲು ಅನಿಲು ಎಲ್ಲರೂ ಸಖತ್ ಇಷ್ಟಪಡ್ತಾರೆ. ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ರು ಇವರಿಬ್ಬರು. ಚೆನ್ನಾಗೈತೆ ಜೋಡಿನೂ, ತುಂಬ ಅದೃಷ್ಟ ಮಾಡಿದರು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.